ಹಾಯ್ ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಸೂಪರ್ ಆಗಿದ್ದೀರಾ ಅಂತ ತಿಳ್ಕೊಂತೀನಿ. ನಾನು ಕೂಡ ಸೂಪರ್ ಆಗಿದ್ದೀನಿ. ಅನ್ನಭಾಗ್ಯ ಯೋಜನೆಯ ಕಡೆಯಿಂದ ಇನ್ಮುಂದೆ ಹಣ ಬರೋಲ್ಲ ಅಂತ ಏನೋ ಹೇಳಿದ್ವಿ. ಹಾಗಿದ್ರೆ ಈಗ ಜೂನ್ ತಿಂಗಳವರೆಗೂ ಕೂಡ ಹಣವನ್ನ ರಿಲೀಸ್ ಮಾಡಿದ್ದಾರೆ. ಬಟ್ ಜುಲೈ, ಆಗಸ್ಟ್, ಸೆಪ್ಟೆಂಬರ್ ಈ 3 ತಿಂಗಳ ಹಣವನ್ನ ಜಮಾ ಮಾಡ್ತಾರಾ ಅಥವಾ ಇಲ್ವಾ? ಹಾಗೇನೇ ಕೆಲವೊಂದು ಫಲಾನುಭವಿಗಳಿಗೆ ತುಂಬಾನೇ ಪೆಂಡಿಂಗ್ ಹಣ ಉಳ್ಕೊಂಡಿದೆ ಅಂತಾನೆ ಹೇಳ್ಬೋದು. ಸೊ ಹಾಗಿದ್ರೆ ಆ ಒಂದು ಹಣವನ್ನು ಜಮಾ ಮಾಡ್ತಾರಾ ಇಲ್ವಾ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನ ತಿಳಿಸ್ಕೊಡ್ತೀನಿ. ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕಂಪ್ಲೀಟ್ ಆಗಿ ನೋಡಿ. ಜೊತೆಗೆ ಈ ಮಾಹಿತಿಯನ್ನ ಆದಷ್ಟು ಎಲ್ಲಾ ಅನ್ನಭಾಗ್ಯ ಫಲಾನುಭವಿಗಳಿಗೂ ಕೂಡ ಶೇರ್ ಮಾಡಿ. ಬನ್ನಿ ಫ್ರೆಂಡ್ಸ್, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವೇನಾದ್ರೂ ಹೊಸದಾಗಿ ನಮ್ಮ ಚಾನಲ್‌ನ ನೋಡ್ತಾ ಇದ್ರೆ ಸೊ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ಪಕ್ಕದಲ್ಲಿ ಕಾಣ್ತಿರುವಂತಹ ಒಂದು ಬೆಲ್ ಐಕಾನ್ ಕ್ಲಿಕ್ ಮಾಡಿ. ದೆನ್ ಆಲ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಾನು ಹಾಕೋ ಪ್ರತಿಯೊಂದು ಹೊಸ ವಿಡಿಯೋದು ನೋಟಿಫಿಕೇಶನ್ ಎಲ್ಲರಿಗಿಂತ ಮೊದಲು ನಿಮಗೆ ರೀಚ್ ಆಗುತ್ತೆ. ಸೊ ಎಲ್ಲರಿಗಿಂತ ಮೊದಲು ವಿಡಿಯೋನ ನೀವೇ ನೋಡಬಹುದು. ಒಂದು ವೇಳೆ ಏನಾದ್ರೂ ಫೇಸ್ಬುಕ್ ಪೇಜ್ ಅಲ್ಲಿ ವಿಸಿಟ್ ಮಾಡ್ತಿದ್ರೆ ಸೊ ಅಲ್ಲೂ ಕೂಡ ಫಾಲೋ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಜೊತೆಗೆ ಸಪೋರ್ಟ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾರೆಲ್ಲ ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ತಾ ಇದ್ದೀರಾ, ಯೂಟ್ಯೂಬ್ ಆಗಿರ್ಬೋದು, ಜೊತೆಗೆ ಫೇಸ್ಬುಕ್ ಆಗಿರ್ಬೋದು, ಸೊ ಎಲ್ಲರಿಗೂ ಕೂಡ ತುಂಬಾನೇ ಥ್ಯಾಂಕ್ಸ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಎಸ್ ಫ್ರೆಂಡ್ಸ್, ಮೊದಲನೇದಾಗಿ ಅನ್ನಭಾಗ್ಯ ಯೋಜನೆ. ಸೊ ನಿಮ್ಮೆಲ್ಲರಿಗೂ ಕೂಡ ಗೊತ್ತೇ ಇದೆ, ಕಾಂಗ್ರೆಸ್ ಸರ್ಕಾರದ 5 ಗ್ಯಾರಂಟಿಗಳಲ್ಲಿ ಒಂದಾದಂತಹ ಅನ್ನಭಾಗ್ಯ ಯೋಜನೆ. ಸೊ ಇದ್ರ ಬಗ್ಗೆ ಇವಾಗ ಅತಿ ಹೆಚ್ಚು ನ್ಯೂಸ್ ವೈರಲ್ ಆಗ್ತಾ ಇರುವಂತದ್ದು. ಇನ್ನು ಮುಂದೆ ಈ ಒಂದು ಅನ್ನಭಾಗ್ಯ ಯೋಜನೆಯ ಅಡಿಯಲ್ಲಿ ಹಣವನ್ನ ನೀಡೋದಿಲ್ಲ. ಇನ್ನೇನಿದ್ರು ಕೂಡ ಅಡಿಗೆಗೆ ಸಂಬಂಧಪಟ್ಟಂತಹ ವಸ್ತುಗಳನ್ನ ವಿತರಣೆ ಮಾಡ್ತಾರೆ ಅಂತ. ಸೊ ಇದ್ರ ಬಗ್ಗೆ ನಾನು ಕೂಡ ತಿಳಿಸ್ಕೊಟ್ಟಿದ್ದೀನಿ. ಬಟ್ ಇಲ್ಲಿ ಕೆಲವರಿಗೆ ಕಾಡ್ತಿರುವಂತಹ ಪ್ರಶ್ನೆ ಏನಂತ ಅಂದ್ರೆ, ಇನ್ನು ಮುಂದೆ ಈ ಒಂದು ಏನ್ ಅನ್ನಭಾಗ್ಯ ಯೋಜನೆ ಅಕ್ಕಿ ಬದಲು ಹಣವನ್ನ ನೀಡ್ತಾ ಇದ್ರು ಅಲ್ವಾ? ಸೊ ಆ ಒಂದು ಹಣವನ್ನ ನೀಡ್ತಾರಾ ಅಥವಾ ಇಲ್ಲಿಗೆ ಸ್ಟಾಪ್ ಮಾಡ್ತಾರಾ? ಇವಾಗ ಏನೋ ಹೇಳಿದೀವಿ. ಸೊ ಇಂಥ ಡೇಟ್ ಇಂದ ಈ ರೀತಿಯಾಗಿ ಒಂದು ಕಿಟ್ ಅನ್ನ ವಿತರಣೆ ಮಾಡ್ತಾರೆ ಅಂತ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಸೊ ಹಾಗಾಗಿ ಏನ್ ಮಾಡ್ತಾರೆ, ಫಲಾನುಭವಿಗಳಿಗೆ ಈ ರೀತಿಯಾದಂತಹ ಕ್ವೆಶ್ಚನ್ಸ್ ಮೈಂಡ್ ಅಲ್ಲಿ ಬರುವಂತದ್ದು. ಸೊ ಇದ್ರ ಬಗ್ಗೆ ಹೇಳೋದಾದ್ರೆ, ಇವಾಗ ಮೊದಲನೇದಾಗಿ ಅನ್ನಭಾಗ್ಯ ಯೋಜನೆಯ ಒಂದು ಅಕ್ಕಿ ಹಣ ಸ್ವಲ್ಪ ಸ್ಲೋ ಆಗಿ ಬಿಡುಗಡೆ ಆಗ್ತಿದ್ದಂತದ್ದು. ಯಾಕೆ ಅಂತಂದ್ರೆ ಗೃಹಲಕ್ಷ್ಮಿ ಯೋಜನೆಯ ಹಣ ಏನ್ ಫಾಸ್ಟ್ ಆಗಿ ಬಿಡುಗಡೆ ಆಗುತ್ತೆ, ಆ ರೀತಿ ಈ ಒಂದು ಹಣವನ್ನ ಫಾಸ್ಟ್ ಆಗಿ ಬಿಡುಗಡೆ ಮಾಡಲಿಲ್ಲ. ಅದರಲ್ಲೂ 50% ಫಲಾನುಭವಿಗಳಿಗೆ ಹಣ ಬಂದ್ರೆ ಇನ್ನ 50% ಫಲಾನುಭವಿಗಳಿಗೆ ಹೋಲ್ಡ್ ಆಗಿರೋದು ಅಥವಾ ಅವ್ರ ಖಾತೆಗಳಿಗೆ ಜಮಾನೆ ಆಗ್ತಿರ್ಲಿಲ್ಲ. ಸೊ ಹೀಗಾಗಿ ಫಲಾನುಭವಿಗಳು ಅನ್ನಭಾಗ್ಯ ಯೋಜನೆಯ ಹಣಕ್ಕೋಸ್ಕರ ಅಷ್ಟೊಂದು ತಲೆ ಕೆಡಿಸ್ಕೊಳ್ತಿರ್ಲಿಲ್ಲ. ಬೇಸತ್ತು ಒಂದು ಲೆಕ್ಕದಲ್ಲಿ ಸುಮ್ಮನೆ ಆಗಿದ್ರು ಅಂತಾನೆ ಹೇಳ್ಬೋದು. ಬಟ್ ಗೃಹಲಕ್ಷ್ಮಿ ಯೋಜನೆಯ ಹಣವನ್ನ ಬಿಡುಗಡೆ ಮಾಡಿದ ನಂತರ ಎಲ್ಲರೂ ಕೂಡ ಅನ್ನಭಾಗ್ಯ ಯೋಜನೆಯ ಹಣವನ್ನು ಕೂಡ ಕ್ವೆಶ್ಚನ್ ಮಾಡಿದ್ರು. ಸೊ ಅಲ್ಲೂ ಕೂಡ ಹಣವನ್ನ ಬಿಡುಗಡೆ ಮಾಡಿದ್ರು. ಇವಾಗ ಏನಿದ್ರು ಕೂಡ ಯಾವ ತಿಂಗಳ ಹಣ ಕೊನೆ ಆಗಿದೆ ಅಂತ ಅಂದ್ರೆ ಜೂನ್ ತಿಂಗಳ ಹಣವನ್ನ ನಿಮ್ಮ ಖಾತೆಗಳಿಗೆ ಜಮಾ ಮಾಡಿದ್ದಾರೆ. ಸೊ ಇದನ್ನ ನೀವು ಡಿಬಿಟಿ ಸ್ಟೇಟಸ್ ಏನ್ ಚೆಕ್ ಮಾಡ್ಕೊಳ್ತೀವಿ, ಒಂದು ಆಪ್ ಇದೆ. ಸೊ ಇದ್ರ ಬಗ್ಗೆ ಹೇಳಿದೀನಿ. ಸೊ ಈ ಒಂದು ಆಪ್ ಅನ್ನ ಇನ್ಸ್ಟಾಲ್ ಮಾಡ್ಕೊಂಡು ನೀವು ರೇಷನ್ ಕಾರ್ಡ್ ನಂಬರ್ ಅನ್ನ ಹಾಕಿದ್ರೆ ನಿಮಗೆ ಅನ್ನಭಾಗ್ಯ ಆಗಿರ್ಬೋದು, ಗೃಹಲಕ್ಷ್ಮಿ ಆಗಿರ್ಬೋದು, ಸೊ ಕಂಪ್ಲೀಟ್ ಡೀಟೇಲ್ಸ್ ಅಲ್ಲಿ ನಿಮಗೆ ಶೋ ಆಗುತ್ತೆ. ಸೊ ಅಲ್ಲಿ ಚೆಕ್ ಮಾಡ್ಕೊಂಡ್ರೆ ಗೊತ್ತಾಗುತ್ತೆ ಜೂನ್ ತಿಂಗಳವರೆಗೂ ಕೂಡ ಹಣವನ್ನ ಬಿಡುಗಡೆ ಮಾಡಿದ್ದಾರೆ. ಇವಾಗ ಆಲ್ರೆಡಿ ನಾವು ನಾಳೆಯಿಂದ ಸೆಪ್ಟೆಂಬರ್ ತಿಂಗಳಿಗೆ ಕಾಲನ ಹಿಡ್ತಿದೀವಿ. ಅಲ್ಲಿಗೆ ಜುಲೈ ಮತ್ತೆ ಆಗಸ್ಟ್ ಇನ್ನ 2 ತಿಂಗಳು, ಜೊತೆಗೆ ಇವಾಗ ಸೆಪ್ಟೆಂಬರ್ ತಿಂಗಳು ಕೂಡ ಆಡ್ ಆಗುತ್ತೆ ಅಂತಾನೆ ಹೇಳ್ಬೋದು. ಸೊ ಹಾಗಿದ್ರೆ ಈ ಒಂದು ಲೆಕ್ಕಕ್ಕೆ ಇವಾಗ 2 ತಿಂಗಳ ಹಣವನ್ನ ತೆಗೆದುಕೊಳ್ಳೋಣ. ಜುಲೈ ಮತ್ತೆ ಆಗಸ್ಟ್ ಈ ರೀತಿಯಾದಂತಹ ಹಣವನ್ನ ಯಾವಾಗ ಬಿಡುಗಡೆ ಮಾಡ್ತಾರೆ ಅಂತ ನೀವು ಕೇಳಬಹುದು. ಸೊ ಮಾಡ್ತಾರಾ ಇಲ್ವಾ ಅಂತ ಅನ್ನೋರಿಗೆ ಹೇಳ್ತೀನಿ, ಖಂಡಿತವಾಗಿಯೂ ಕೂಡ ಹಣವನ್ನ ಬಿಡುಗಡೆ ಮಾಡ್ತಾರೆ. ಬಟ್ ಇಲ್ಲಿ ಏನಂತ ಅಂದ್ರೆ, ನಾಳೆ ಏನ್ ಸೆಪ್ಟೆಂಬರ್ 1ನೇ ತಾರೀಕು ಅಲ್ವಾ? ಸೊ ಸೆಪ್ಟೆಂಬರ್ ತಿಂಗಳಲ್ಲಿ ನಾಳೆ ಅಥವಾ ಈಗ ಫಸ್ಟ್ ವೀಕ್ ಒಳಗಡೆ ಜುಲೈ ತಿಂಗಳ ಹಣವನ್ನ ಹಾಕಬಹುದು. ಜೊತೆಗೆ ಆಗಸ್ಟ್ ತಿಂಗಳ ಹಣವನ್ನ ಈ ಮಂತ್ ಎಂಡ್ ಅಲ್ಲಿ ಏನಾದ್ರೂ ಹಾಕಬಹುದು. ಹಾಗೆ ಸೆಪ್ಟೆಂಬರ್ ತಿಂಗಳ ಹಣವನ್ನ ಹಾಕೋದಿಲ್ವಾ ಅಂತ ನೀವು ಕೂಡ ಕೇಳಬಹುದು. ಹಾಕಬಹುದು, ಹಾಕ್ತಾನೆ ಇರಬಹುದು. ಸೊ ಅದ್ರ ಬಗ್ಗೆ ಏನು ಕೂಡ ಅಪ್ಡೇಟ್ ಇಲ್ಲ. ಬಟ್ ಇಲ್ಲಿ ಹೇಳೋದಾದ್ರೆ ಜುಲೈ ಮತ್ತೆ ಆಗಸ್ಟ್ ತಿಂಗಳ ಹಣವನ್ನ ಸೆಪ್ಟೆಂಬರ್ ಅಲ್ಲಿ ನಾವು ಬಿಡುಗಡೆ ಮಾಡ್ತೀವಿ ಅಂತ ಸರ್ಕಾರದ ಕಡೆಯಿಂದ ಒಂದು ಮಾಹಿತಿ ಬಂದಿದೆ ಅಂತಾನೆ ಹೇಳ್ಬೋದು. ನೆಕ್ಸ್ಟ್ ಇವಾಗ ಅಕ್ಟೋಬರ್ 1ನೇ ತಾರೀಕಿನಿಂದ ದಿನಸಿ ಕಿಟ್ ಏನು ಕೊಡ್ತಾರೆ ಅಲ್ವಾ? ಸೊ ಇವಾಗ ಹಣವನ್ನ ನೀಡ್ತಿದ್ರು, ಅದ್ರ ಬದಲು ಇವಾಗ ತೊಗರಿ ಬೇಳೆ ಆಗಿರ್ಬೋದು, ಹೆಸರು ಕಾಳು ಆಗಿರ್ಬೋದು, ಎಣ್ಣೆ ಆಗಿರ್ಬೋದು, ಉಪ್ಪಾಗಿರ್ಬೋದು, ಸೊ ಈ ರೀತಿ ಅಂದ್ರೆ ಆ ಸೊಸೈಟಿ ಒಂದು ಆ ತಾಲೂಕಲ್ಲಿ ಯಾವ ಒಂದು ಆಹಾರ ಧಾನ್ಯವನ್ನ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ, ಸೊ ಅದನ್ನ ನಿಮಗೆ ನೀಡ್ತಾರೆ. ಸೊ ಹಾಗಾಗಿ ನೋಡೋಣ. ಬಟ್ ಇಲ್ಲಿ ಏನಂತ ಅಪ್ಡೇಟ್ ಕೊಟ್ಟಿರೋದು, ಸೆಪ್ಟೆಂಬರ್ ತಿಂಗಳಲ್ಲಿ ಈ ಒಂದು ಹಣವನ್ನ ಜುಲೈ ಮತ್ತೆ ಆಗಸ್ಟ್ ತಿಂಗಳ ಹಣವನ್ನ ಬಿಡುಗಡೆ ಮಾಡೋದಾಗಿ ಸರ್ಕಾರದ ಕಡೆಯಿಂದ ಮಾಹಿತಿ ಬಂದಿದೆ ಅಂತಾನೆ ಹೇಳ್ಬೋದು. ಹಾಗಿದ್ರೆ ಪೆಂಡಿಂಗ್ ಉಳ್ಕೊಂಡಿರೋ ಹಣದ ಬಗ್ಗೆ ನೀವು ಕ್ವೆಶ್ಚನ್ಸ್ ಮಾಡಬಹುದು. ಪೆಂಡಿಂಗ್ ಹಣದ ಬಗ್ಗೆ ಯಾರು ಕೂಡ ಕ್ವೆಶ್ಚನ್ಸ್ ಮಾಡೋದಕ್ಕೆ ಹೋಗಬೇಡಿ. ಪೆಂಡಿಂಗ್ ಹಣದ ಬಗ್ಗೆ ಯಾವುದೇ ರೀತಿಯಾದ ಗ್ಯಾರಂಟಿ ಇರೋದಿಲ್ಲ. ಅಂದ್ರೆ ನಿಮ್ಮ ಲಕ್ ಬಂದ್ರೆ ಬರ್ಬೋದು, ಇಲ್ಲ ಅಂತಂದ್ರೆ ಬರೋದೇ ಇಲ್ಲ. ಸೊ ಪೆಂಡಿಂಗ್ ಬಗ್ಗೆ ಸರ್ಕಾರ ಕಡೆಯಿಂದ ಯಾವುದೇ ರೀತಿಯಾದ ಅಪ್ಡೇಟ್ ಇಲ್ಲ. ಸದ್ಯದ ಪರಿಸ್ಥಿತಿಯಲ್ಲಿ ಆ ತಿಂಗಳ ಹಣವನ್ನ ಹೊಂದಿಸೋದಕ್ಕೆ ಸರ್ಕಾರಕ್ಕೆ ಕಷ್ಟ ಆಗ್ತಿದೆ. ಅಂತದ್ರಲ್ಲಿ ಪೆಂಡಿಂಗ್ ಹಣದ ಬಗ್ಗೆ ನಮಗೂ ಮಾತಾಡೋದಕ್ಕೆ ಇಷ್ಟ ಇಲ್ಲ, ಜೊತೆಗೆ ನಿಮಗೂ ಕೂಡ ಸುಳ್ಳು ಮಾಹಿತಿಯನ್ನು ಕೊಡೋದಕ್ಕೆ ನಮಗೂ ಕೂಡ ಇಷ್ಟ ಆಗೋದಿಲ್ಲ. ಸೊ ನಮ್ಗೆ ಏನೋ ಒಂದು ವೈರಲ್ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಏನ್ ಬೇಕು ಅದನ್ನೇ ಹೇಳೋದಕ್ಕೆ ಆಗೋದಿಲ್ಲ ಅಲ್ವಾ? ಸೊ ಹಾಗಾಗಿ ಪೆಂಡಿಂಗ್ ಹಣದ ಬಗ್ಗೆ ಯಾರು ಕೂಡ ತಲೆನೇ ಕೆಡಿಸ್ಕೊಳ್ಳೋದಕ್ಕೆ ಹೋಗಬೇಡಿ. ಸದ್ಯಕ್ಕೆ ಇನ್ನು ಮುಂದೆ ಬರುವಂತಹ ಒಂದು ಹಣದ ಬಗ್ಗೆ ಯೋಚನೆ ಮಾಡಿ ದಿನಸಿ ಕಿಟ್ ಏನ್ ಕೊಡ್ತಾರೆ ಸೊ ಅದನ್ನ ಪಡೆದುಕೊಳ್ಳಿ. ಸೊ ಥ್ಯಾಂಕ್ ಯು ಫ್ರೆಂಡ್ಸ್. ಈ ಒಂದು ವಿಡಿಯೋ ಇಷ್ಟ ಆಗಿದೆ ಅಂತ ತಿಳ್ಕೊಂತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಜೊತೆಗೆ ಯಾರೆಲ್ಲ ಇನ್ನೂ ಕೂಡ ಸಬ್ಸ್ಕ್ರೈಬ್ ಆಗದೆ ನೋಡ್ತಿದ್ರೆ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಥ್ಯಾಂಕ್ ಯು ಫ್ರೆಂಡ್ಸ್. ಬೈ ಬೈ.